ಮಾನ್ಯ ಶಾಸಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವತಿಯಿಂದ ಆಯೋಜನೆ ಆಗಿರುವಂತಹ ಸೌಲಭ್ಯ ಬರ್ತಿದೆ, ಯಾವ್ಯಾವ ಸೌಲಭ್ಯ ಬರ್ತಿದೆ ಅಂತ ಅವ್ರಿಗೂ ಒಂದು ಅರಿವು ಮೂಡುತ್ತೆ. ಮತ್ತು ಅವ್ರು ಕೂಡ ಎನ್ರೋಲ್ಮೆಂಟ್ ಆಗ್ಬೋದು. ಈ ಕೆಲವೊಂದೊಂದು ಸ್ಕೀಮ್ಸ್ ಅಲ್ಲಿ ಅವ್ರು ಕೂಡ ಎನ್ರೋಲ್ಮೆಂಟ್ ಆಗ್ಬೋದು. ಸೊ ಆ ಒಂದು ಅರಿವು ಮೂಡಿಸಕ್ಕೆ ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿ ವಿವಿಧ ಇಲಾಖೆಯ ಫಲಾನುಭವಿಗಳಿಗೆ ಸೌಲಭ್ಯವನ್ನ ವಿತರಿಸಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡಜನತೆ ಉದ್ಧಾರ ಆದರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಸಮಸ್ಯೆಗಳನ್ನ ಹೊತ್ತು ನನ್ನ ಬಳಿ ಬಂದಿರುವ ನಾಗರಿಕರ ಧರ್ಮ, ಜಾತಿ, ಪಕ್ಷದ ಹೆಸರು ಕೇಳಿ ನಾನು ಕೆಲಸ ಮಾಡಿಸಿಕೊಟ್ಟಿಲ್ಲ. ನನ್ನ ಬಳಿ ಬಂದಿರುವ ಎಲ್ಲಾ ಬಡವರಿಗೂ ಕೆಲಸ ಮಾಡಿಕೊಟ್ಟಿದ್ದೇನೆ. ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕೀಯ ಮಾಡಿ ಉಳಿದಂತಹ ಸಮಯದಲ್ಲಿ ಜನಸೇವೆ ಮಾಡೋಣ. ಪಕ್ಷಾತೀತವಾಗಿ ನನ್ನ ಬಳಿ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಸರ್ಕಾರದಿಂದ ಸಿಗಬೇಕಾಗಿರುವ ಸೌಲಭ್ಯಗಳನ್ನ ಪಡೆದುಕೊಳ್ಳಿ ಎಂದರು. ಏನು ಪ್ರಯೋಜನ ಆಗಲ್ಲ. ಪ್ರತಿ ವಾರ ಬುಧವಾರ ಮ್ಯಾಕ್ಸಿಮಮ್ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆದ್ರೂ ಮನೆ ಹತ್ರ ಇರ್ತೀನಿ. ವಾರಕ್ಕೆ ಹೆಚ್ಚು ಕಮ್ಮಿ 3-4 ದಿವಸ ಬಾಗೇಪಲ್ಲಿಯಲ್ಲೇ ಇರ್ತೀನಿ. ಬನ್ನಿ, ನಾನು ನನ್ನ ಜೀವನದಲ್ಲಿ ಕಷ್ಟ ಅಂತ ಬಂದವ್ರನ್ನು ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಅಂತೂ ನಾನು ಕೇಳಿಲ್ಲ. ಬಂದವ್ರಿಗೆ ನನ್ನಿಂದಾದಂತ ಸಹಾಯ ಮಾಡಿಕೊಟ್ಟಿದ್ದೀನಿ. ಯಾಕಂದ್ರೆ ನನಗೆ ಒಂದು ಸಲ ಎಲೆಕ್ಷನ್ ಅಂತಾಗ ನಾನು ಕಾಂಗ್ರೆಸ್ ಇರ್ಬೋದು, ಇವ್ರು ಬಿಜೆಪಿ ಇರೋರು, JDS ಇರ್ಬೋದು, ಗೆದ್ದ ಮೇಲೆ ನಮ್ಗೆ ಎಲ್ರೂ ಒಂದೇ, ಅದು ತಮ್ಮಲ್ಲಿ ಇರ್ಲಿ. ಯಾಕಂದ್ರೆ ಕೆಲವ್ರಿಗೆ ಏನಾಗುತ್ತೆ, ಕೆಲವು ಬಡವರಿಗೆ ಅಯ್ಯೋ ನಾವು ಬೇರೆ ಪಾರ್ಟಿ ಬಿಡಪ್ಪ, ಕಾಂಗ್ರೆಸ್ MLA ತಕ್ಕೆ ಏನು ಹೋಗೋದು ಅನ್ನೋಂತ ಆ ಮಾತು ಬೇಡ. ನಾನಂತೂ ಆ ಪದ್ಧತಿ ಇಟ್ಕೊಂಡಿಲ್ಲ. ಧಾರಾಳವಾಗಿ ಬರ್ಬೋದು, ನಿಮ್ಮ ಕಷ್ಟ ನನ್ನ ತಿಳ್ಕೋಬಹುದು. ಸರ್ಕಾರದ ಸೌಲಭ್ಯ ಕೊಡಿಸೋ ಜವಾಬ್ದಾರಿ ನಂದು. ಆದ್ದರಿಂದ ತಮಗೆಲ್ಲ ವಿನಂತಿ ಮಾಡ್ತೀನಿ, ತಾವು ಬಡವರು, ತಾವು ಉದ್ಧಾರದಾಗ ಮಾತ್ರ ಈ ದೇಶ ಉದ್ಧಾರ ಆಗೋದು. ಆದ್ದರಿಂದ ತಾವು ಯಾವತ್ತೂ ಅಭಿವೃದ್ಧಿ ಆಗ್ತೀರಂದ್ರೆ ಸರ್ಕಾರದಿಂದ ಏನ್ ಘೋಷಣೆ ಮಾಡುತ್ತೆ ಆ ಪ್ರತಿಫಲ ನೀವು ತಗೊಂಡಾಗ ಮಾತ್ರ ನೀವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ಸಕಾಲಕ್ಕೆ ಕೆಲಸ ಆಗುವುದಿಲ್ಲ ಎಂಬ ಭಾವನೆ ನಾಗರಿಕರ ಮನಸ್ಸಿನಲ್ಲಿ ಇದ್ದರೆ ಅಂತಹ ಕೆಟ್ಟ ಭಾವನೆಯನ್ನ ಮನಸ್ಸಿನಿಂದ ತೊಲಗಿಸುವ ಕೆಲಸ ಆಗಬೇಕಾಗಿದೆ ಎಂದು ಅರಿವು ಮೂಡಿಸಿದ್ದಾರೆ. ಕಚೇರಿಗಳು, ಸರ್ಕಾರಿ ಕಚೇರಿಗಳು ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಗವರ್ಮೆಂಟ್ ಆಫೀಸಸ್ ಅಂತಂದ್ರೆ ಮೊದಲನೇದು ನಿಮ್ಮ ಮನಸ್ಸಿನಲ್ಲಿ ಬರೋದೇನು ಅಂದ್ರೆ ನಾವೇ ಈ ಗವರ್ಮೆಂಟ್ ಆಫೀಸಸ್ಗೆ ಹೋಗ್ಬೇಕು, ಅಲ್ಲಿ ಆಫೀಸರ್ಸ್ ಹತ್ರ ನಾವು ಬೇಡ್ಕೋಬೇಕು, ಅಲ್ಲಿ ನಮ್ಮ ಕೆಲಸನ ನಾವು ಅಲ್ದಾಡಿ 10-20 ಸಲ ಅಲ್ದಾಡಿದ್ಮೇಲೆ ನಮ್ ಕೆಲಸ ಆಗುತ್ತೆ. ನಮ್ ಕೆಲ್ಸಗಳೇ ಆಗೋದಿಲ್ಲ. ಅಲ್ಲಿ ಒಂಥರ ಅನಿರ್ದಿಷ್ಟವಾಗಿ ಅದನ್ನ ಸುಮ್ನೆ ಎಳಿತಾರೆ, ಅನಾವಶ್ಯಕವಾಗಿ ಎಳಿತಾರೆ ಅಂತಂದ್ಬಿಟ್ಟು ಒಂದು ನಿಮ್ ಮನಸ್ಸಿನಲ್ಲಿ ಇರುತ್ತೆ, ಆ ಕೆಲಸಗಳು ಆಗದೇ ಇಲ್ಲ ಅಂತಂದ್ಬಿಟ್ಟು. ಸೊ ಇದನ್ನ ಮೊದಲನೇದಾಗಿ ಹೋಗ್ಲಾಡಿಸ್ಬೇಕು ಅಂತಂದ್ಬಿಟ್ಟು ನಾವು ಜನಸ್ಪಂದನ ಕಾರ್ಯಕ್ರಮನ ಮಾಡೋದು. ಅಂತಂದ್ರೆ ಹೇಗ್ ಹೋಗ್ಲಾಡಿಸ್ತೀವಿ ಅಂದ್ರೆ, ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮದು ಏನೇನು ನಿಮ್ಮ ಸರ್ಕಾರಿ ಕೆಲಸಗಳು ನಿಮಗೆ ಆಗ್ಬೇಕು, ಅಲ್ಲಿಂದ ನಿಮಗೆ ಏನಾದ್ರೂ ನಿಮಗೆ ಒಂದು ಸಹಾಯ ಆಗ್ಬೇಕು, ನಿಮಗೆ ಇನ್ನ ಸರ್ಕಾರ ಆಫೀಸರ್ಸ್ ಕಡೆಯಿಂದ ಏನಾದ್ರೂ ಕೆಲಸಗಳು ಆಗ್ಬೇಕು ಅಂದ್ರೆ ನೇರವಾಗಿ ಕೇಳ್ತೀವಿ, ನಿಮಗೆ ಇನ್ನ ಕೆಲಸಗಳು ಆಗ್ಬೇಕಾಗಿದೆ ಗವರ್ಮೆಂಟ್ ಕಡೆಯಿಂದ ಅಂತಂದ್ಬಿಟ್ಟು. ಇದೇ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆಯಿಂದ 50 ಮಂದಿ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಕಾರ್ಯಕ್ರಮ ನೆರವೇರಿಸಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾರ್ವಜನಿಕರಿಗೆ ಆಯೋಜಿಸಿದ್ದ ಬಾಡೂಟ ಸವಿಯಲು ಮುಂದಾಗಿ ನೂಕುನುಗ್ಗಲು ಉಂಟಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತೀಕ್ ಭಾಷಾ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ, ಕೆಡಿಪಿ ಸದಸ್ಯ ಪಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಸಮಿತಿಯ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.